ಎಸ್, ಒಬ್ಬರಿಗೆ ಉಪಕಾರ ಮಾಡದೆ ಹೋದ್ರೂ ಅಪಕಾರ ಮಾಡಬಾರದು. ಕಳೆದ 30 ವರ್ಷದಿಂದ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರ ಬಿಜೆಪಿ ತೆಕ್ಕೆಯಲ್ಲಿತ್ತು. ಆತ್ಮವಂಚನೆ ಮಾಡಿಕೊಂಡ ಸ್ವಪಕ್ಷದವರಿಂದ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ. ಆದ್ರೂ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ದೊಡ್ಡ ತಾಯಮ್ಮ ಅವಿರೋಧ ಆಯ್ಕೆಯಾಗಿರೋದು ಖುಷಿ ತಂದಿದೆ ಅಂತ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯಕ ವಿಷಾದದ ಜೊತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಬಿಜೆಪಿಯ ದೊಡ್ಡ ತಾಯಮ್ಮ ಅವಿರೋಧ ಆಯ್ಕೆಯಾಗಿದ್ದು, ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿನಂದಿಸಲಾಯಿತು. ಅಧಿಕಾರದ ಒಪ್ಪಂದದ ಪ್ರಕಾರ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ವಶವಾಗಿದೆ. ಉಪಾಧ್ಯಕ್ಷರಾಗಿ ಬಿಜೆಪಿಯ ದೊಡ್ಡ ತಾಯಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ್ದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯಕ, ಮುಖಂಡರಾದ ಹೆಮ್ಮರಗಾಲ ಸೋಮಣ್ಣ, ನಗರಸಭೆ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಬದನವಾಳು ರಾಮು ಸೇರಿದಂತೆ ಇನ್ನಿತರೆ ಮುಖಂಡರು ಗ್ರಾಪಂ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ದೊಡ್ಡ ತಾಯಮ್ಮ ಅವರಿಗೆ ಹೂವಾರ ಹಾಕಿ ಅಭಿನಂದಿಸಿ ಅಧಿಕಾರಾವಧಿಯಲ್ಲಿ ಉತ್ತಮ ಕೆಲಸ ಮಾಡುವಂತೆ ಶುಭ ಹಾರೈಸಿದ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯಕ ಮಾತನಾಡಿ, ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿಯ ಅಧಿಕಾರ ಕಳೆದ 30 ವರ್ಷದಿಂದ ಬಿಜೆಪಿ ತೆಕ್ಕೆಯಲ್ಲಿತ್ತು. ಆದ್ರೆ ಈ ಬಾರಿ ಸ್ವಪಕ್ಷದವರೇ ನಂಬಿಕೆ ದ್ರೋಹ ಮಾಡಿದ ಪರಿಣಾಮ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ. ಆದ್ರೆ ಉಪಾಧ್ಯಕ್ಷರಾಗಿ ದೊಡ್ಡ ತಾಯಮ್ಮ ಅವಿರೋಧ ಆಯ್ಕೆಯಾಗಿದ್ದು, ಅವರನ್ನ ಮುಖಂಡರುಗಳೊಂದಿಗೆ ಸೇರಿ ಅಭಿನಂದಿಸಿದ್ದೇವೆ. ಚುನಾವಣೆಯಲ್ಲಿ ನಮ್ಮವರೇ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು, ಇದರಿಂದ ಅಧ್ಯಕ್ಷ ಸ್ಥಾನ ಕೈತಪ್ಪುವಂತಾಯ್ತು. ಒಬ್ಬರಿಗೆ ಉಪಕಾರ ಮಾಡದೆ ಹೋದ್ರೂ ಅಪಕಾರ ಮಾಡಬಾರದು. ಈ ನಿಟ್ಟಿನಲ್ಲಿ ಪಕ್ಷದ ನಿಷ್ಠಾವಂತ ಮಹಿಳೆಗೆ ಸೂಕ್ತ ಸ್ಥಾನ ಸಿಕ್ಕಿದ್ದು, ಉಳಿದಿರುವ ಅಧಿಕಾರಾವಧಿಯಲ್ಲಿ ಉತ್ತಮ ಕೆಲಸ ಮಾಡಲಿ ಅಂತ ಶುಭ ಹಾರೈಸಿದ್ರು. ನಡೆದಂಥ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಉಪಾಧ್ಯಕ್ಷರ ವಿರೋಧಕ್ಕೆ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಅಧ್ಯಕ್ಷರ ಚುನಾವಣೆಯೂ ಕೂಡ ನಡೆದಿತ್ತು. ಅದು ಅನಿವಾರ್ಯ ಕಾರಣದಿಂದ ಸುಮಾರು 30 ವರ್ಷಗಳ ಕಾಲ ನಮ್ಮ ಬಿಜೆಪಿ ಬೆಂಬಲಿತನೇ ಆಡಳಿತದಲ್ಲಿತ್ತು. ಆದರೆ ಯಾವುದೋ ಒಂದು ನಮ್ಮ ಬೆಂಬಲಿತರೇ ಆ ಕಡೆ ಹಾಕಿದ ಕಾರಣ ಇವತ್ತು ಕಾಂಗ್ರೆಸ್ ಬೆಂಬಲಿತರು ಅಧ್ಯಕ್ಷರಾಗಿದ್ದಾರೆ. ಆದರೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. 30 ವರ್ಷಗಳ ಕಾಲ ಬಿ ಜೆ ಪಿ ಹಿಡಿದಿದ್ರು ಕೂಡ ಸಾಮಾಜಿಕ ನ್ಯಾಯದ ಪ್ರಕಾರ ಎಲ್ಲ ಜನಾಂಗಕ್ಕೂ ಆದ್ಯತೆ ಕೊಟ್ಟು ಅಧ್ಯಕ್ಷನ ಮಾಡಿದ್ದೀವಿ. ಇವತ್ತು ಕೂಡ ನಾವು ಅಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ದೊಡ್ಡ ತಾಯಮ್ಮನವರು ಉಪಾಧ್ಯಕ್ಷರಾಗಿದ್ದಾರೆ. ಇನ್ನು ಕೇವಲ ಕಡಿಮೆ ಅವಧಿ ಇರೋದು, ಅವಧಿನೂ ಕೂಡ ಅವರು ದಲಿತ ಮಹಿಳೆಯಾಗಿ ಒಳ್ಳೆ ಕೆಲಸ ಮಾಡಲಿ. ಇಬ್ಬರಿದ್ದರು, ಒಬ್ಬರು ಮಹಾಲಕ್ಷ್ಮಿ ಅಂತ ಉಪಾಧ್ಯಕ್ಷರು ಮಾಡಿದರು. ಒಪ್ಪಂದದ ಪ್ರಕಾರ ಅವ್ರನ್ನ ರಾಜೀನಾಮೆ ಕೊಡಿಸಿ ಇವ್ರನ್ನ ಮಾಡಿದ್ವಿ. ಇವರು ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಪಂಚಾಯತ್ರು ಕೂಡ ಎಲ್ಲರೂ ಒಳ್ಳೆ ಕೆಲಸ ಮಾಡಲಿ, ಅಪಕಾರ ಮಾಡೋಕ್ಕಾಗಿದ್ರು ಅಪಕಾರ ಮಾಡಬಾರ್ದು ಅಂತ ಎಲ್ಲ ಮೆಂಬರ್ಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಲಿ ಅಂತ ಹಾರೈಸ್ತಾ ನಾನು ಮಾತನಾಡಿದೆ. ಇವು ಕ್ರಮ ಅಂದರೆ ಪಕ್ಷಾತೀತವಾಗಿ ನಡೆಯೋದು. ಇದು ಯಾಕೆ ಸಿಂಬಲ್ ಇಲ್ಲ, ಗ್ರಾಮ ಪಂಚಾಯತಿ ಇದ್ರ ಥರ ಬೇರೆ ಥರ ಸಿಂಬಲ್ ಇಲ್ಲ. ಅದರಿಂದ ಆತ್ಮಸಾಕ್ಷಿಗೆ ಹಾಕ್ಬೇಕು. ಸಾಮಾನ್ಯ ಮಾತಲ್ಲ, ಕೇವಲ ಬರೀ 6 ತಿಂಗಳು ಅಷ್ಟೇ ಇರೋದು ಬಿಟ್ಕೊಟ್ರದ್ದು. ನಾವು 30 ವರ್ಷ ನಾವೇ ಮಾಡಿದ್ದೀವಿ ಅಂದರೆ ಅದನ್ನು ಅರ್ಥ ಮಾಡ್ಕೊಬೇಕು. ಎಲ್ಲೋ ಒಂದು ಕಡೆ ಕೆಲವರು ಇದ್ದಾರೆ ಮೆಂಬರ್ಗಳು, ಅವರು ತಪ್ಪು ಮಾಡಿದ್ದಾರೆ. ಅವ್ರ ಆತ್ಮನಕ್ಕೆ ಅವರು ವಂಚನೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾಕಂದರೆ ಎಲ್ಲರನ್ನೂ ಕೂಡ ನಾನು ಇವತ್ತು ಎಲ್ಲ ಜನಾಂಗಕ್ಕೆ ಕುರುಬ ಜನಾಂಗ ಹಿಡಿದು ಅವನು ಕೂಡ ಅಧ್ಯಕ್ಷರು ಮಾಡಿದ್ದೆ. ಮಂಜುನಾಥ್ ಇಲ್ಲೇ ಇದ್ದಾರೆ, ಅವ್ರನ್ನೂ ಉಪಾಧ್ಯಕ್ಷರು ಮಾಡಿದ್ದೀವಿ. ಸುಮಾರು ಜನ ಈಗ ವೈಷ್ಣವ ಸತ್ಗಳು ಅವ್ರನ್ನೂ ಅಧ್ಯಕ್ಷರು ಮಾಡಿದ್ವಿ, ಲಿಂಗಾಯತರು ಮಾಡಿದ್ವಿ, ಎಲ್ಲ ವರ್ಗದವರು ಕೂಡ ಮಾಡಿದ್ದೀವಿ. ಅದರಿಂದ ಯಾರು ಮೋಸ ಅನ್ನೋಕ್ಕಿಂತ ಅವರು ಆತ್ಮವಂಚನೆ ಮಾಡ್ಕೊಂಡ್ರೆ ಭಗವಂತರ ಮುಂದಿನ ದಿನಗಳಲ್ಲಿ ಒಳ್ಳೆ ಬುದ್ಧಿ ಕೊಳ್ಳಿ ಅಂತ ಆಶಿಸ್ತೀವಿ. ಇನ್ನು ನೂತನ ಉಪಾಧ್ಯಕ್ಷರಾಗಿ ಅಭಿನಂದನೆ ಸ್ವೀಕರಿಸಿ ದೊಡ್ಡ ತಾಯಮ್ಮ ಮಾತನಾಡಿ, ಇವತ್ತು ಖುಷಿ ಆಗ್ತಾ ಇದೆ. ನನಗೆ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇರಲಿಲ್ಲ. ಆದ್ರೆ ಪಕ್ಷ ನನಗೆ ಒಳ್ಳೆಯ ಸ್ಥಾನ ಸಿಗಲು ಅವಕಾಶ ಮಾಡಿಕೊಟ್ಟಿದೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿದ್ರು. ಈ ಸಂದರ್ಭ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಹಾಲಕ್ಷ್ಮಿ, ನಾಗರಾಜು, ಕಾಂತರಾಜು, ಮನೋಜ್, ಗೀತಾ ಮಾದೇವು, ಬಸವರಾಜು, ಹೆಗ್ಗಡಹಳ್ಳಿ ವೆಂಕಟೇಶ್, ಮಹದೇವಸ್ವಾಮಿ, ಮುಖಂಡರಾದ ಕಣನೂರು ಪರಶಿವಮೂರ್ತಿ, ಶಿರಮಳ್ಳಿ ಮಹದೇವಸ್ವಾಮಿ, ಮೊಬ್ಬಳ್ಳಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.